ಶ್ರೀ ಗಂಧದ ಗುಡಿ ಇವತ್ತಿನ ಸಂಚಿಕೆಯಲ್ಲಿ ಮನೆಯವರೆಲ್ಲರೂ ಟ್ರಿಪ್ಪಿಗೆ ಹೋಗೋಣ ಅಂತಿರ್ತಾರೆ. ಆದರೆ ಚಂದನನ ಹೇಗೆ ಒಪ್ಸೋದು ಅಂತ ಗೊತ್ತೇ ಆಗಲ್ಲ. ಹರಿ ಹೇಳ್ತಾನೆ, ನಾನು ಹೇಳಿದರೆ ಮಾತ್ರ ಬರೋದೇ ಇಲ್ಲ, ಅವ್ರನ್ನ ನನ್ನ ಗಂಡ ಅಂತಲೇ ಒಪ್ಕೊಂಡಿಲ್ಲ, ಇನ್ನು ನಾನು ಕರೆದ್ರೆ ಎಲ್ಲಿ ಬರ್ತಾರೆ, ಈ ಮನೇಲಿ ತುಂಬ ಇಷ್ಟ ನೀವಲ್ಲ ಅಣ್ಣ, ನೀವೇ ಹೇಳಿ ಅಂತ ಮುತ್ತು ಹೇಳ್ತಾರೆ. ಕಂಟಿನ್ಯೂ ಹಂಗೆ ಹೇಳ್ತಾರೆ. ಹೌದಣ್ಣ, ಅದಕ್ಕೆ ನೀನು ಹೇಳಿದರೆ ನಿಜವಾಗ್ಲೂ ಬರ್ತಾರೆ, ನೀನೇ ಹೇಳು ಅಂತ ಹೇಳ್ತಾರೆ. ಅಯ್ಯೋ ನಾನು ಹೆಂಗೋ ಮಾತಾಡಲಿ ಅಂದಾಗ, ಸರಿ ಹಾಗಾದ್ರೆ ಟ್ರಿಪ್ಪನ್ನೇ ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ತಾರೆ. ಸರಿ ಹಾಗಾದ್ರೆ ಬೇಡ ಬಿಡಿ. ಆವಾಗ ಹರಿ ಹೇಳ್ತಾನೆ, ಸರಿ ಬಿಡಿ, ಚಂದನ ಬರೋದು ಬೇಡ, ನಾವೆಲ್ಲ ಹೋಗಿ ಬರೋಣ ಅಂತ ಹೇಳ್ತಾರೆ. ಆವಾಗ ಮುತ್ತು ಹೇಳ್ತಾನೆ, ಅದೆಂಗಾಗುತ್ತೆ, ಚಂದನನ ಒಬ್ಬಳೇ ಬಿಟ್ಟು ಬರೋಕ್ಕಾಗುತ್ತೆ, ಹಾಗಾದರೆ ನೀವೇ ಒಪ್ಸಿ ಅಣ್ಣ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಚಂದನ ಅಲ್ಲಿ ಬರ್ತಾಳೆ. ಬಾರಮ್ಮ ಅಂತ ಮುತ್ತು ಹೇಳ್ತಾರೆ. ಇಲ್ಲ ಅಣ್ಣ, ನಾನು ಯಾಕೆ, ನೀವೆಲ್ಲ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಇಲ್ಲ ಅದಕ್ಕೆ ನಿಮ್ಮೊಬ್ರನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ, ಬನ್ನಿ ಅದಕ್ಕೆ ಅಂತ ಮಯೂರ ಕಂಟಿನ್ಯೂ ಹೇಳ್ತಾರೆ. ಇಲ್ಲ, ನಾನು ಈಗಷ್ಟೇ ಸರ್ಟಿಫಿಕೇಟ್ ಸಿಕ್ಕಿದೆ, ಕೆಲಸಕ್ಕೆ ಅಪ್ಲೈ ಮಾಡಬೇಕು ಅಂತಿದ್ದೀನಿ, ನೀವು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹರಿ ಇದ್ದನು, ಹಾಗಾದರೆ ನಮ್ಮನ್ನು ಟ್ರಿಪ್ಪಿಗೆ ಕಳಿಸಿ ನೀವು ಮನೆ ಬಿಟ್ಟು ಹೋಗಬೇಕು ಅಂತಿದ್ದೀರಾ ಅಂತ ಹೇಳ್ತಾರೆ. ಅಯ್ಯೋ ಹಾಗಲ್ಲ ಕಣ್ರಿ ಅಂತ ಹೇಳ್ತಾರೆ. ಹಾಗಾದರೆ ನಾವು ಹೋಗಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸರಿ ಅಂತ ಲಾಸ್ಟಿಗೂ ಚಂದನ ಟ್ರಿಪ್ಪಿಗೆ ಒಪ್ಕೊಳ್ತಾಳೆ. ಅಷ್ಟೊತ್ತಿಗೆ ಹರಿ ಹೇಳ್ತಾನೆ, ಕೊನೆ ತನಕ ನಾನು ನಿಮ್ಮ ಜೊತೆ ಇರ್ತೀನಿ ಕಣ್ರಿ, ನಿಮಗೇನು ಬೇಕಾದ್ರೂ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂದಾಗ ಕಂಟಿನ್ಯೂ ಹೇಳ್ತಾನೆ, ನಾನು ಅಣ್ಣ ಮಯೂರನೂ ಇರ್ತೀವಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹರಿ ಹೇಳ್ತಾನೆ, ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿದ್ದು ನಾನು, ಆದರೆ ಹೆಸರು ತಗೊಂಡವ್ರು ಇವರು ಅಂತ. ಅಲ್ಲಿಗೆ ಚಂದನ ಒಪ್ಕೊಳ್ತಾಳೆ ಬರೋಕ್ಕೆ. ಎಲ್ಲರೂ ಮಾರನೇ ದಿನ ಲಗೇಜ್ನೆಲ್ಲ ಪ್ಯಾಕ್ ಮಾಡಿ ಇರ್ತಾರೆ. ಮುತ್ತು, ಕಂಟಿ ಹಾಗೂ ಹರಿ ಬರ್ತಾರೆ. ಎಲ್ಲಿ ಚಂದನ ಇನ್ನೂ ರೆಡಿ ಆಗಿಲ್ಲ ಅಂದರೆ, ರೆಡಿ ಆದೆ ಅಣ್ಣ ಅಂತ ಹೇಳ್ತಾರೆ. ಏನು ರೀ ಬೇಗ ರೆಡಿ ಆಗೋದಲ್ಲ, ನಾವೆಲ್ಲ 1 ಅವರೇ ರೆಡಿ ಆದ್ವು. ಅಯ್ಯೋ ಎಲ್ಲರೂ ಒಟ್ಟಿಗೆ ಹೋಗೋದಲ್ಲ, ನಿಧಾನಾಗೆ ಹೊರಡೋಣ ಅಂದ್ಕೊಂಡೆ, ಇನ್ನು ಮಹಿ ಎಲ್ಲಿ ಅಂತ ಮುತ್ತು ಕೇಳ್ತೇನೆ. ಅವನು ನಿನ್ನೆ ರಾತ್ರಿಯಿಂದ ಬ್ಯಾಗ್ ಪ್ಯಾಕ್ ಮಾಡ್ತಿದ್ದಾನೆ ಅಣ್ಣ, ಅವ್ನು ಇನ್ನೂ ಆಗಿಲ್ಲ ಅನ್ನೋಷ್ಟೊತ್ತಿಗೆ 2 ಲಗೇಜ್ ತಗೊಂಡು ಬರ್ತಾನೆ. ಏನೋ ಇಷ್ಟಿದೆ, ನಾವು ಹೋಗ್ತಿರೋದು 2 ದಿನ ಟ್ರಿಪ್ಪಿಗಲ್ಲ, ವಾಪಸ್ ಬರೋ ಪ್ಲ್ಯಾನ್ ಉಂಟಾ ಅಥವಾ ಅಲ್ಲೇ ಸಂಸಾರ ಮಾಡ್ಕೊಂಡು ಇರೋಣ ಅಂತಿದೆಯಾ? ಇಲ್ಲ ಅಣ್ಣ, ನಾವು ಹೋಗ್ತಿದ್ದೀವಲ್ಲ, ಫೋಟೋಶೂಟೆಲ್ಲ ಇರುತ್ತೆ, ಅದಕ್ಕೆ ತುಂಬ ಬಟ್ಟೆನ ತಗೊಂಡಿದ್ದೀನಿ ಅಣ್ಣ ಅಂತ ಹೇಳ್ತಾನೆ. ಸರಿ, ಎಲ್ಲ ಲಗೇಜ್ನ ತಗೊಂಡೋಗಿ ಕಾರಲ್ಲಿ ಇಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಂಟಿಗೆ ಒಂದು ಫೋನ್ ಬರುತ್ತೆ. ಅವನು ಹೊರಗೆ ಹೋಗ್ತಾನೆ. ಈ ಕಡೆ ಚಂದನನ ಲಗೇಜ್ನ ಹರಿ ಕೇಳ್ತಾನೆ, ಬೇಡ ನನಗೆ ಕೈ ಸರಿ ಉಂಟು, ನಾನೇ ತಗೊಳ್ತೀನಿ, ನೀವು ಕಂಟಿ ಲಗೇಜ್ ತಗೊಳ್ಳಿ ಅಂದಾಗ ಅವ್ನು ಯಾರು ನಾನು ತಗೊಳ್ತಾರೆ, ಅವನೇ ತಗೊಂಡ್ಲಿ ಅಂತ ಹೇಳ್ತಾರೆ. ಬೇಡ ನಾನೇ ತಗೊಳ್ತೀನಿ ಅಂತ ಚಂದನ ಅವಳದು ತಗೊಂಡು ಹೋಗ್ತಾನೆ. ಅಷ್ಟೊತ್ತಿಗೆ ಹರಿ ಇದ್ದನು, ದೇವರೇ ಹೇಗೋ ಟ್ರಿಪ್ಪಿಗೆ ಹೆಂಡ್ತಿನ ಒಪ್ಸಿದ್ದೀನಿ, ವಾಪಸ್ ಬರೋತ್ತಿಗೆ ಸಿಟ್ಟು ಕಮ್ಮಿಯಾಗಿ ಪ್ರೀತಿ ಜಾಸ್ತಿಯಾಗಿ ಮಾಡಪ್ಪ ಅಂತ ಹೇಳಿ ಲಗೇಜ್ ಇಟ್ಕೊಂಡು ಕಾರ್ ಹತ್ರ ಹೋಗ್ತಾನೆ. ಹೊರಗೆ ಬಂದ ತಕ್ಷಣ ಕಂಟಿ ಮೊಬೈಲ್ ಇಟ್ಕೊಂಡಿರೋದು ನೋಡಿ ಹರಿ ಬಂದು, ಏನು ವಿವಿದ್ ಫೋನ್ ಅನ್ಕೊಂಡ್ಯಾ? ಇಲ್ಲ ಕಂಪ್ನಿದು ಕಣ ಅಂತ ಹೇಳ್ತಾರೆ. ಮತ್ತೆ ಯಾಕೋ ಅವಳು ಯಾಕೋ ನಿನಗೆ ಫೋನ್ ಮಾಡ್ತಾಳೆ, ನಿನ್ನ ಬಗ್ಗೆ ಎಲ್ಲ ಗೊತ್ತಾಗಿದೆ, ಅವಳಿಗೆ ಹೋಗಿ ಹೋಗಿ ನಮ್ಮ ಮನೆಗೆ ಅದಕ್ಕೆ ಬಾ ಅಂತ ಹೇಳಿದೆಯಲ್ಲ ಅಂತ ತಮಾಷೆ ಮಾಡ್ತಾನೆ. ಅಷ್ಟೊತ್ತಿಗೆ ಕೊಡು, ಅವಳು ಹೆಂಗಿದ್ದಾಳೆ ನೋಡೋಣ ಅಂತ. ಓ ಏನೋ ಇಷ್ಟು ಪೌಡರ್ ಮೆತ್ಕೊಂಡಿದ್ದಾಳೆ, ಹೀರೆಕಾಯಿ ಇದ್ದಾಳಲ್ಲ ಅಂತ. ನೋಡು ಹರಿ, ನೀನು ನನ್ನ ಬಗ್ಗೆ ಏನಾದ್ರು ಹೇಳು, ಇವಳ ಬಗ್ಗೆ ಏನೂ ಹೇಳಬೇಡ ಅಂದಾಗ, ಅಲ್ಲ ಕಣೋ, ಹೀರೆಕಾಯಿನ ಲವ್ ಮಾಡಿ ನೀನು ಹಿಂಗಂತೆ, ಇನ್ನು ಆ್ಯಪಲ್ನೆಲ್ಲಾದ್ರು ಮಾಡಿದರೆ ನೀನು ಹೆಂಗೆ ಹೇಳ್ತೀಯ ಅಂತ ಅವರಿಬ್ಬರು ಅಲ್ಲೇ ಜಗಳ ಮಾಡ್ತಾ ಇರ್ತಾರೆ. ಈ ಕಡೆ ಮುತ್ತು ಬಂದನು, ಏನರೋ ನೀವು ಹೊರಡೋ ಹೊತ್ತಿಗೂ ಜಗಳ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಚಂದನ ಬಂದು, ಏನಣ್ಣ ಮತ್ತೆ ಇವ್ರು ಜಗಳ ಮಾಡ್ತಿದ್ದಾರಾಗ ಹರಿ ಇದ್ದವನು, ಇಲ್ಲಪ್ಪ ನಾವಿಬ್ಬರು ಎಲ್ಲಿ ಜಗಳ ಮಾಡ್ತಿದ್ದೀವಿ ಅಂತ ಅವರಿಬ್ಬರು ತಪ್ಕೊಳ್ತಾರೆ. ಸರಿ ಹಾಗಾದರೆ ಹೊರಡೋಣ, ಲೇಟ್ ಆಗುತ್ತೆ ಅಂದಾಗ ಚಂದನ ಹೇಳ್ತಾಳೆ, ಅವರೂ ಒಂದು ಕೇಳೋಣ ಅಂಕಲ್ನ ಅಂದಾಗ, ಇಲ್ಲ ಕಣಮ್ಮ ಅವ್ರು ಬರೋಲ್ಲ, ಅವರು ಊಟ ಇದಕ್ಕೆಲ್ಲ ನಾನು ದುಡ್ಡನ್ನ ಎಲ್ಲ ಇಟ್ಟಿದ್ದೀನಿ, ಅವ್ರು ಬರೋಲ್ಲ, ನಾವು ಹೋಗೋಣ ಅಂತಾರೆ. ಇಲ್ಲ ಅಣ್ಣ ಒಂದು ಮಾತು ಕರಿಯೋಣ ಅಂದಾಗ, ಸರಿ ನಿನ್ನ ಮನಸ್ಸಿಗೆ ಖುಷಿಯಾಗುತ್ತೆ ಅಂದರೆ ಕರಿತೀನಿ ಅಂತ. ಅಪ್ಪ ನಾವು 2 ದಿನ ಬರಲ್ಲ, ಟ್ರಿಪ್ಪಿಗೆ ಹೋಗ್ತಿದ್ದೀವಿ ಅಂತ ನಟರಾಜ್ ಹಂಗೆ ಹೇಳ್ತಾರೆ. ಅಷ್ಟೊತ್ತಿಗೆ 2 ದಿನ ಹೋಗ್ತಿದ್ದೀರಾ, ಯಾಕೆ ನಿಮ್ಮ ಚಿಕ್ಕಮ್ಮನ ಹುಡ್ಕೊಂಬರಕ್ಕ ಅಂತಾರೆ. ಅಷ್ಟೊತ್ತಿಗೆ ಹರಿಗಿದ್ದೊಂದು ಸಿಟ್ಟು ಬರುತ್ತೆ, ಏನು ಮಾತಾಡ್ತಾನೆ ನೋಡು ಅಂದಾಗ ಕಂಟಿದ್ದವನು, ಯಾಕೆ ಬಿಡು, ಹೋಗೋತ್ತಿಗೆ ಯಾಕೆ ಇವನಿಗೆ ಹೊಡಿತೀಯ ಅಂದಾಗ, ಮತ್ತೇನು ಮಾತಾಡ್ತಾನೆ ನೋಡು, ಎಲ್ಲಿಗಾರು ಹೋಗೋತ್ತಿಗೆ ಖುಷಿಯಾಗಿ ಕಳ್ಸೋದು ಬಿಟ್ಟು ಏನೇನೋ ಮಾತಾಡ್ತಾರೆ, ಅದಕ್ಕೆ ನಾವು ಇವನನ್ನ ಕರಿಯಲ್ಲ ಅಂತ ಹೇಳಿದ್ದು ಅಂತಾರೆ. ಮಯೂರಂಗೆ ಬೇಜಾರಾಗುತ್ತೆ, ನನ್ನಿಂದನೇ ಹಿಂಗಾಗೋದು, ಅದಕ್ಕೆ ನಾನು ಇರಲ್ಲ ಅಂದಾಗ, ನೀನು ಯಾಕೆ ಹೋಗ್ತೀನಿ ಅಂತ ಹೇಳ್ತೀಯ, ಅದಕ್ಕೆ ಇವನನ್ನ ಎಲ್ಲೂ ಕರ್ಕೊಂಡೋಗಲ್ಲ, ಏನೂ ಹೇಳಲ್ಲ ಅಂತ ಮತ್ತೆ ನಟರಾಜ ಅಲ್ಲೇ ಮಲಗ್ತಾನೆ.
ಅಷ್ಟೊತ್ತಿಗೆ ಅವ್ರು ಅಲ್ಲಿಂದ ಸೀದಾ ಹೊರಡ್ತಾರೆ. ಗಾಡೀಲಿ ಎಲ್ಲರೂ ಹೊರಡುವಾಗ ಹರಿ ಅಲ್ಲೇ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ನಿಲ್ಲಿಸಿ ಯಾಕೆ ಏನಾಯಿತು ಅಂತ ಮುತ್ತು ಕೇಳುವಾಗ ಎಲ್ಲಿಗಾರು ಹೊರಡೋತ್ತಿಗೆ ಆ ಅಯ್ಯನ ಮಾತು ಕೇಳಿ ತುಂಬ ಬೇಜಾರಾಯ್ತಣ್ಣ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಚಂದನ ಇದ್ದವಳು ಸರಿ ಹಾಗಾದರೆ ವಾಪಸ್ ಮನೆಗೆ ಹೋಗೋಣವಾ ಅಂತ ಹೇಳ್ತಾರೆ. ಇದ್ದವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಅಯ್ಯಪ್ಪನ ಬಗ್ಗೆ ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತೇಳಿ ಸೆಲ್ಫಿ ತಗೊಂಡು ಎಲ್ಲರೂ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ನೋಡಿದರೆ ಚಂದನನ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆನೂ ಸಹ ಒಂದು ರೆಸಾರ್ಟಿಗೆ ಬಂದಿರ್ತಾರೆ. ಚಂದನನ ಅಪ್ಪ ಹೇಳ್ತಾರೆ, ಕಾಫಿನೆಲ್ಲ ಕೊಟ್ಯಾ ಅಂತ ಕೇಳ್ತಾರೆ. ಹ್ಞೂ ಅಪ್ಪ, ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಆಫೀಸ್ ಕೆಲಸ ಎಲ್ಲ ರಿಲೀಫ್ ಆಗಲಿ ಅಂತಲೇ ತಾನೇ ನಿಮ್ಮನ್ನು ಇಲ್ಲಿ ಕರ್ಕೊಂಬಂದಿದ್ದು. ಅದ್ರದ್ದೆಲ್ಲ ನಾನು ನೋಡ್ಕೊಂಡಿರ್ತೀನಿ. ನಾವೀಗ ಇರೋಷ್ಟು ದಿನ ಆರಾಮಾಗಿರೋಣ ಅಂತ ಹೇಳ್ತಾರೆ. ಈ ಕಡೆ ನೋಡಿದರೆ ಮುತ್ತು, ಹರಿ, ಕಂಠಿ ಎಲ್ಲರೂ ಊಟ ಮಾಡಿಕೊಂಡು ಹೊರಡ್ತಾರೆ. ಅಷ್ಟೊತ್ತಿಗೆ ಮಯೂರ ಹೇಳ್ತಾರೆ, ಊಟ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಹರಿನೂ ಹೇಳ್ತಾರೆ, ಚಂದನಂಗೆ ಹೆಂಗಿತ್ತು ಅಂತ ಕೇಳಿದ್ರೆ ಹಾಂ ಪರವಾಗಿಲ್ಲ ಅಂತ ಹೇಳ್ತಾರೆ. ಮುತ್ತು ಇದ್ದನ್ನು ಹೇಳ್ತಾರೆ, ನಿಮಗೆ ನಾನು ಮನೆಯಲ್ಲಿ ಮಾಡಿದರೂ ನಿಮಗೆ ಹೋಟೆಲ್ ಅಡುಗೆನೇ ಇಷ್ಟ ಆಗುತ್ತಾ ಅಂತ ಕೇಳ್ತಾರೆ. ಆವಾಗ ಹರಿ ಇದ್ದವನು, ಅಲ್ವೇನಣ್ಣ, ಈಗ ನೆಂಟರು ಮನೆಗೆ ಹೋದಾಗ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಹೇಳು, ಇದ್ದು ಬರ್ತೀವಿ. ಹಾಗೆ ಹೋಟೆಲು ಊಟ ಅಣ್ಣ, ನೀನು ಮಾಡಿದಷ್ಟು ಎಲ್ಲೂ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.